ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಂದಿನ ಅವಧಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಅಲ್ಲಮನ ವಚನಗಳ ಬಗ್ಗೆ ತಿಳ್ಕೊಂಡ್ರಲ್ವಾ? ಅಲ್ಲಮ ಪ್ರಭುವಿನ ವಚನಗಳ ಒಂದು ಪ್ರಶ್ನೋತ್ತರಗಳನ್ನು ನಾವಿಂದು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲನೆಯದಾಗಿ, ಸಂದರ್ಭ ಸೂಚಿಸಿ ವಿವರಿಸಿ. ಬಂಡಿಯ ಹೊಡೆಯುವವರೈವರು ಮಾನಿಸರು. ಗೊತ್ತಿದೆ ಅಲ್ವಾ? ಉತ್ತರ ಬರೀತೀರಾ ಅಲ್ವಾ? ಹೇಗೆ ಬರಿಬಹುದು ಹೇಳೋಣ ನಾನೊಂದ್ಸತಿ. ಪ್ರಸ್ತುತ ಈ ವಾಕ್ಯವನ್ನ ಅಲ್ಲಮ ಪ್ರಭುವಿನ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಅಲ್ಲಮ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡು ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇಂತಹ ಸಂದರ್ಭದಲ್ಲಿ ಅವನ ವಾಕ್ಶಕ್ತಿ ಹಾಗೂ ಪದ ಪ್ರಯೋಗಗಳು ನೇರವಾಗಿರುತ್ತವೆ. ಹೇಳಲಿಚ್ಛಿಸಿದ್ದನ್ನ ಅಳುಕದೆ ಹೇಳುವುದು ಇವನ ವಚನಗಳ ವೈಶಿಷ್ಟ್ಯ. ತಾನು ಪಡೆದ ಲೋಕಾನುಭವವನ್ನ ಇತರರಿಗೆ ಹಂಚುವ ಪ್ರಯತ್ನವನ್ನ ಈತ ಮಾಡಿದ್ದಾನೆ. ದೇಹವನ್ನ ತುಂಬಿದ ಬಂಡಿಗೆ ಹೋಲಿಸಿ ಅದನ್ನ ಆಳಲು ಪ್ರಯತ್ನ ಮಾಡುವಂತಹ ಪಂಚೇಂದ್ರಿಯಗಳನ್ನ ಹದ್ದುಬಸ್ತಿನಲ್ಲಿ ಇಡದೆ ಹೋದರೆ ಅನಾಹುತಕ್ಕೆ ಆಹ್ವಾನವನ್ನ ಇತ್ತಂತೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಕಾಲುಗಳು ಗಾಲಿಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ದೇಹ ಎನ್ನುವಂತಹದ್ದು ತುಂಬಿದ ಬಂಡಿಯ ಹಾಗೆ. ಈ ಬಂಡಿಯನ್ನು ಹೊಡೆಯುವಂತಹ ವ್ಯಕ್ತಿಗಳು 5 ಜನ ಮಾನಿಸರು. ಮಾನಿಸರು ಎಂದರೆ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಜನರು ನಮ್ಮ ದೇಹವನ್ನ ನಿಯಂತ್ರಿಸುತ್ತವೆ. ಆ ದೇಹವನ್ನ ನಿಯಂತ್ರಣ ಮಾಡುವಂತಹ ಪಂಚೇಂದ್ರಿಯಗಳಿಗೆ ನಾವು ಅಧೀನರಾಗಿ ಹೋದರೆ, ಒಂದು ಬಂಡಿಯ ಅಚ್ಚು ಇಲ್ಲದೆ ಹೋದರೆ ಆ ಗಾಡಿ ಯಾವ ರೀತಿ ಮುಂದೆ ಚಲಿಸುವುದಕ್ಕೆ ಸಾಧ್ಯವಾಗದೆ ಅದರಚ್ಚು ಮುರಿದು ಹೋಗಿ ಆ ಬಂಡಿಯೇ ಕುಸಿದು ಬೀಳುತ್ತದೆಯೋ ಹಾಗೆ ಪಂಚೇಂದ್ರಿಯಗಳು ಎನ್ನುವಂತಹ ಒಂದು ಅಚ್ಚನ್ನ ನಾವು ಹದ್ದುಬಸ್ತಿನಲ್ಲಿ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳದೆ ಹೋದರೆ ಈ ಶರೀರವೇ ಇನ್ನಿಲ್ಲವಾಗುತ್ತದೆ, ಸತ್ತು ಹೋಗುತ್ತದೆ. ಹಾಗಾಗಿ ಶರೀರವೇ ಇಲ್ಲದೆ ಹೋದರೆ ಮಾನವ ಉದಾತ್ತವಾದ ಬಾಳ್ವೆಯನ್ನು ಸಾಗಿಸುವುದಕ್ಕೆ ಸಾಧ್ಯವಿಲ್ಲ. ಮಾನವನಾಗಿ ಹುಟ್ಟಿದ ಮೇಲೆ ಈ ಪಂಚೇಂದ್ರಿಯ ಸುಖಗಳೇ ನಿಜವಾದ ಸುಖಗಳು ಎಂದು ಭಾವಿಸಿ ಬಾಳದೆ, ಆ ಪಂಚೇಂದ್ರಿಯ ಸುಖಗಳು ಮೊದಮೊದಲು ವಿಷದ ಹನಿಯಂತೆ ಇದ್ದರೂ ಕೂಡ ಆನಂತರ ಅವು ನಮ್ಮನ್ನ ಕೊಂದಿಕ್ಕುತ್ತವೆ ಎನ್ನುವಂತಹ ರೀತಿಯಲ್ಲಿ ಪಂಚೇಂದ್ರಿಯ ಸುಖಗಳಿಗೆ ನಾವು ಅಧೀನರಾಗಬಾರದು, ವಿವಶರಾಗಬಾರದು. ಪಂಚೇಂದ್ರಿಯ ಸುಖಗಳನ್ನ ನಾವು ಗೆಲ್ಲಬೇಕು, ಜಿತೇಂದ್ರಿಯರಾಗಬೇಕು ಎನ್ನುವಂತಹ ಅಂಶಗಳನ್ನ ಇಲ್ಲಿ ಸಾರಿ ಸಾರಿ ಹೇಳುವಂತಹ ಪ್ರಯತ್ನವನ್ನ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ನಾವು ಪಂಚೇಂದ್ರಿಯಗಳ ಅಧೀನಕ್ಕೆ ಒಳಗಾಗದೆ ಪಂಚೇಂದ್ರಿಯಗಳನ್ನೇ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವಂತಹ ಮಾತನ್ನ ತುಂಬಾ ಸೊಗಸಾಗಿ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ಇದರ ಸ್ವಾರಸ್ಯ ಇಲ್ಲಿ ಪಂಚೇಂದ್ರಿಯಗಳನ್ನ ಹದ್ದುಬಸ್ತಿನಲ್ಲಿ ನಾವು ಇಡಬೇಕು ಎನ್ನುವಂತಹ ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಪ್ರಸ್ತುತ ಈ ವಾಕ್ಯ ಬಂದಿದೆ. ನಿಮಗೆ ಸಂದರ್ಭ 3 ಅಂಕಕ್ಕೆ ಇರುತ್ತೆ ವಿದ್ಯಾರ್ಥಿಗಳೇ. ನಿಮಗೆ ತೋಚಿದ ರೀತಿಯಲ್ಲಿ ನೀವು ಉತ್ತರವನ್ನ ಬರೀರಿ. ನಾನು ಹೇಳುವ ಒಂದು ಕ್ರಮ ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ ಅಷ್ಟೇ. ನಿಮ್ಮ ಭಾಷೆಯಲ್ಲೇ ನಿಮ್ಮ ಭಾವನೆಗೆ ಅನುಗುಣವಾಗಿ ಇನ್ನೂ ಸೊಗಸಾಗಿ ನೀವು ಉತ್ತರವನ್ನು ಬರೆಯುವ ಶಕ್ತಿ ಇರುತ್ತೆ ವಿದ್ಯಾರ್ಥಿಗಳೇ, ಬರೀರಿ. ಇನ್ನ 2ನೇ ಪ್ರಶ್ನೆಯನ್ನ ನೋಡೋಣ. ಮೆಳೆ ಭಕ್ತನೇ ಇಟ್ಟಾತ ಗುರುವೇ. ಪ್ರಸ್ತುತ ಈ ವಾಕ್ಯವನ್ನ ಅಲ್ಲಮ ಪ್ರಭುವಿನ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಅಲ್ಲಮ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡು ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇಂತಹ ಸಂದರ್ಭದಲ್ಲಿ ಅವನ ವಾಕ್ಶಕ್ತಿ ಹಾಗೂ ಪದಪ್ರಯೋಗಗಳು ನೇರವಾಗಿರುತ್ತವೆ. ಹೇಳಲಿಚ್ಛಿಸಿದ್ದನ್ನ ಆತ ಅಳುಕದೆ ಹೇಳುವಂತಹ ಸ್ವಭಾವ, ವೈಶಿಷ್ಟ್ಯ ಈತನದ್ದಾಗಿದೆ. ಈತನು ಪಡೆದ ಲೋಕಾನುಭವವನ್ನ ಇತರರಿಗೆ ಹಂಚುವ ಪ್ರಯತ್ನವನ್ನ ಮಾಡುತ್ತಾ ಢಾಂಬಿಕ ಭಕ್ತಿಯನ್ನ ಖಂಡಿಸುತ್ತಾನೆ. ಢಾಂಬಿಕ ಭಕ್ತರನ್ನ ಈತ ವಿಡಂಬನೆ ಮಾಡುತ್ತಾ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯನ್ನ ಕಟ್ಟಿದರೆ ಹಸಿವು ಹಿಂಗಿ ಹೋಗುವುದಿಲ್ಲ ಹೇಗೋ ಹಾಗೆ ಅಂಗದ ಮೇಲೆ ಲಿಂಗ ಧರಿಸಿದ ಕೂಡಲೇ ಆತ ಭಕ್ತನಾಗುವುದಕ್ಕೆ ಸಾಧ್ಯತೆ ಇಲ್ಲ ಹೇಗೋ ಹಾಗೆ, ಏಕೆಂದರೆ ಅಂತರಂಗ ಶುದ್ಧಿ ಇರಬೇಕು.
ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ನಾವು ಕೇವಲ ಡಾಂಬಿಕ ಪೂಜೆಯನ್ನ ಆಚರಣೆಗಳನ್ನ ಮಾಡಿದರೆ ಸಾಲದು. ಅಂತರಂಗದಲ್ಲಿ ಹರಿಯನ್ನ ಸ್ಮರಿಸುವಂತಹ, ಶಿವನನ್ನ ಸ್ಮರಿಸುವಂತಹ ವಿಚಾರ ಶಕ್ತಿ, ಒಂದು ತಾಧ್ಯಾತ್ಮತೆ ಭಕ್ತನಾದಂತಹನಿಗೆ ಇರಬೇಕು. ಅದಿಲ್ಲದೆ ಕೇವಲ ಲಿಂಗಧಾರಣೆಯನ್ನ ಮಾಡಿದರೆ ಅದು ಹೇಗಾಗುತ್ತದೆ ಎಂದರೆ, ಒಂದು ಮೆಳೆಯ ಮೇಲೆ ಕಲ್ಲನ್ನು ಇಟ್ಟ ಕೂಡಲೇ ಆ ಕಲ್ಲು ಲಿಂಗವಾಗುವುದಕ್ಕೆ ಸಾಧ್ಯವಿಲ್ಲ ಹೇಗೋ ಹಾಗೆ, ಇಟ್ಟಂತಹ ವ್ಯಕ್ತಿ ಗುರುವಾಗುವುದಕ್ಕೆ ಸಾಧ್ಯವಿಲ್ಲ ಹೇಗೋ ಹಾಗೆ, ಆ ಮೆಳೆ ಅಲ್ಲಿ ಸುತ್ತ ಇರುವಂತಹ ಮೆಳೆ ಭಕ್ತನಾಗುವುದಕ್ಕೆ ಸಾಧ್ಯವಿಲ್ಲ ಹೇಗೋ ಹಾಗೆ, ಇಂತಹ ಡಾಂಬಿಕ ಭಕ್ತಿಯನ್ನ ಜನರು ವಿಜೃಂಭಿಸಿ ವೈಭವೀಕರಣ ಮಾಡುವುದನ್ನು ನೋಡಿ ಈತ ಲೇವಡಿಯನ್ನು ಮಾಡುತ್ತಾ ಇಂತಹ ರೀತಿಯಲ್ಲಿ ಆಡಂಬರದ ಭಕ್ತಿಯನ್ನ, ತೋರ್ಪಡಿಕೆ ಭಕ್ತಿಯನ್ನ ಕಂಡರೆ ನನಗೆ ನಾಚಿಕೆಯಾಗುತ್ತದೆ, ನಾಚುವೆನಯ್ಯ ಎನ್ನುತ್ತಾ ಗುಹೇಶ್ವರನನ್ನ ಸ್ಮರಿಸುತ್ತಾ ಅಲ್ಲಮ ಪ್ರಭುಗಳು ಈ ಡಾಂಬಿಕ ಭಕ್ತಿಯನ್ನ ವಿಡಂಬಿಸುತ್ತಾ ಈ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಸ್ವಾರಸ್ಯ, ಡಾಂಬಿಕ ಭಕ್ತಿಯನ್ನ ಅವರು ವಿಮರ್ಶಿಸುವುದೇ ಅಥವಾ ವಿಡಂಬಿಸುವುದೇ ಇದರ ಸ್ವಾರಸ್ಯವಾಗಿದೆ. ಇನ್ನ 3ನೆಯ ಸಾಲು, ನೀ ದೇವನಾದಡೆ ಎನ್ನನೇಕೆ ಸಲಹೆ, ನೀ ದೇವನಾದಡೆ ಎನ್ನನೇಕೆ ಸಲಹೆ. ಪ್ರಸ್ತುತ ಈ ವಾಕ್ಯವನ್ನ ಅಲ್ಲಮ ಪ್ರಭುವಿನ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಅಲ್ಲಮ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡು ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇಂತಹ ಸಂದರ್ಭದಲ್ಲಿ ಅವನ ವಾಕ್ಶಕ್ತಿ ಹಾಗೂ ಪದಪ್ರಯೋಗಗಳು ನೇರವಾಗಿ ಇರುತ್ತವೆ. ಹೇಳಲಿಚ್ಛಿಸಿದ್ದನ್ನ ಅಳುಕದೆ ಹೇಳುವುದು ಅವನ ವಚನಗಳ ವೈಶಿಷ್ಟ್ಯ. ತಾನು ಪಡೆದಂತಹ ಲೋಕಾನುಭವವನ್ನ ಇತರರಿಗೆ ಹಂಚುವ ಪ್ರಯತ್ನವನ್ನ ಈತ ಮಾಡಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಆತ ದೇವರನ್ನೇ ಪ್ರಶ್ನಿಸುವಂತಹ ದಾಷ್ಟ್ರತೆಯನ್ನ ತೋರಿದ್ದಾನೆ. ನಾನು ದೇವನು ಎಂದು ನಾನು ಹೇಗೆ ನಿರೂಪಿಸಿಕೊಳ್ಳುತ್ತೇನೆ ಎಂದು ಅಲ್ಲಮ ಪ್ರಭುಗಳು ಈ ರೀತಿಯಾಗಿ ಹೇಳುತ್ತಾರೆ. ನಾ ದೇವನಾಗಿರುವುದರಿಂದ ನಿನ್ನನ್ನ ಹುಡುಕಾಡಿ ಅಥವಾ ಹಸಿದವರನ್ನು ಹುಡುಕಾಡಿ, ಹಸಿದವರು ಮನೆ ಬಾಗಿಲಿಗೆ ಬಂದಾಗ ಅವರಿಗೆ ನಾನು ಒಂದು ತುತ್ತು ಓಗರವನ್ನ ನೀಡುತ್ತೇನೆ, ಅನ್ನವನ್ನ ನೀಡುತ್ತೇನೆ. ಹಾಗೆ ಬಾಯಾರಿ ಬಂದಂತಹವರಿಗೆ ನಾನು ನೀರನ್ನ ನೀಡುತ್ತೇನೆ ಅಂದಾಗ ಇಲ್ಲಿ ಕರ್ತವ್ಯವೇ ದೇವರು, ಹಸಿದವರಿಗೆ ಅನ್ನವನ್ನ ಇಕ್ಕುವುದೇ ದೈವತ್ವ ಎಂದು ಹೇಳುವಂತಹ ಮಾತನ್ನ ಇಲ್ಲಿ ಹೇಳುತ್ತಾ, ನೀನು ದೇವನಾದರೆ ನನ್ನನ್ನ ಏಕೆ ಕಾಪಾಡುತ್ತಿಲ್ಲ, ಸಲಹುತ್ತಿಲ್ಲ ಎಂದು ಪ್ರಶ್ನಿಸುವಂತಹ ಮಾತನ್ನ ಇಲ್ಲಿ ಹೇಳುವ ಸಂದರ್ಭದಲ್ಲಿ ನೀ ದೇವನಾದಡೆ ಎನ್ನನೇಕೆ ಸಲಹಿ ಎನ್ನುವಂತಹ ಮಾತನ್ನ ಹೇಳುತ್ತಾ ದೇವರನ್ನೇ ಪ್ರಶ್ನಿಸುತ್ತಿದ್ದಾನೆ. ಈ ಸಂದರ್ಭದಲ್ಲಿ ನಾವು ಬಸವಣ್ಣನವರ ಒಂದು ವಚನಗಳ ಮಾತನ್ನ ಕೂಡ ಜ್ಞಾಪಿಸ್ಕೊಳ್ಬೋದು. ಉಂಬ ಜಂಗಮ ಬಂದರೆ ಹೋಗೆಂಬರು, ಒಣದ ಲಿಂಗಕ್ಕೆ ಭೋಗವನಿಕ್ಕುವರು, ಹಾಲನೆರೆವರು ಅಂತ ಹೇಳ್ತಾರಲ್ಲ, ಹಾಗಾಗ್ಬಾರ್ದು. ಅಲ್ಲಿ ಜಂಗಮ ತತ್ವಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ದಾರೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ, ಆ ಜಂಗಮನಾದಂತಹವನು ಒಳ್ಳೆಯ ಸನ್ನಡತೆಯಿಂದ ಇದ್ದು ಆತ ದೇವನಂತಹ ರೀತಿಯಲ್ಲಿ ಎಲ್ಲರನ್ನ ಕಾಪಾಡುವ ಶಕ್ತಿಯನ್ನು ಒಳಗೊಂಡಿರ್ಬೇಕು, ಆಗ ಅವನೇ ದೈವತ್ವಕ್ಕೆ ಇರ್ತಾನೆ ಅನ್ನುವಂತಹ ಅಂಶವನ್ನ ನಾವಿಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳೇ, ಇನ್ನ 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಲ್ಲಮ ಪ್ರಭುವಿನ ಅಂಕಿತ ಯಾವುದು? ಅಲ್ಲಮ ಪ್ರಭುವಿನ ಅಂಕಿತ ಗುಹೇಶ್ವರ. 2ನೇ ಪ್ರಶ್ನೆ, ಕಾಲುಗಳನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನ ಗಾಲಿಗೆ ಹೋಲಿಸಲಾಗಿದೆ. ದೇಹವೆಂಬುದು ಏನು? ದೇಹವೆಂಬುದು ತುಂಬಿದ ಬಂಡಿ. ಕಟ್ಟೋಗರದ ಮೊಟ್ಟೆಯನ್ನ ಎಲ್ಲಿ ಕಟ್ಟಲಾಗಿದೆ? ಕಟ್ಟೋಗರದ ಮೊಟ್ಟೆಯನ್ನ ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ? ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕರೆ ಅದು ಲಿಂಗವೇ ಎಂದು ಪ್ರಶ್ನಿಸುತ್ತಾನೆ. ಹಸಿದಾಗ ಏನನ್ನ ನೀಡಬೇಕೆಂದು ಅಲ್ಲಮ ಹೇಳುತ್ತಾನೆ? ಹಸಿದಾಗ ಒಂದು ತುತ್ತು ಓಗರವನ್ನ ಅಥವಾ ಅನ್ನವನ್ನ ಇಕ್ಕಬೇಕೆಂದು ಅಲ್ಲಮನು ಹೇಳುತ್ತಾನೆ. 2-3 ವಾಕ್ಯಗಳಲ್ಲಿ ಬರೆಯಿರಿ ಅಥವಾ ಉತ್ತರಿಸಿ ಎನ್ನುವಂಥ ಪ್ರಶ್ನೆಯ ಭಾಗವನ್ನ ನೋಡೋಣ. ಕಾಲು ಮತ್ತು ದೇಹವನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನ
ಗಾಲಿಗೆ ಹೋಲಿಸಲಾಗಿದೆ. ದೇಹವನ್ನ ತುಂಬಿದ ಬಂಡಿಗೆ ಹೋಲಿಸಲಾಗಿದೆ. ಯಾರನ್ನ ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುವನು? ಅಲ್ಲಮ್ಮ ಡಾಂಬಿಕ ಭಕ್ತರನ್ನ ಕಂಡರೆ ಅಥವಾ ವೈಚಾರಿಕತೆ ಇಲ್ಲದೆ ಮೌಢ್ಯತೆಯಲ್ಲಿ ವೈಭವೀಕರಣಗೊಳ್ಳುವಂತಹ ಆಷಾಢಭೂತಿತನದ ಆಚಾರವಿಲ್ಲದೆ ಕೇವಲ ತೋರ್ಪಡಿಕೆಯ ಭಕ್ತಿಯನ್ನ ಕಂಡರೆ ನಾಚುವೆನೆಂದು ಅಲ್ಲಮ್ಮ ಹೇಳುತ್ತಾನೆ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೆ, ಇಂಥಪ್ಪರ ಕಂಡರೆ ನಾಚುವೆನಯ್ಯ ಎಂದು ಹೇಳುತ್ತಾನೆ. ಪ್ರಶ್ನೆ 3. ಅಲ್ಲಮ್ಮ ಏನನ್ನ ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ? ಅಲ್ಲಮ್ಮ ನಾ ದೇವನಾದ್ದರಿಂದ ಹಸಿದಾಗ ಒಂದು ತುತ್ತು ಓಗರವನ್ನ ಇಕ್ಕುವುದರಿಂದ, ಎಂದರೆ ಒಂದು ತುತ್ತು ಅನ್ನವನ್ನ ನೀಡುವುದರಿಂದ, ಹಾಗೆ ಆರೈದು ಒಂದು ಕುಡಿಕೆ ಉದಕವ ನೆರವೆ, ಎಂದರೆ ಹುಡುಕಾಡಿ ಒಂದು ಕುಡಿಕೆ ನೀರನ್ನು ನಾನು ನೀಡುವುದರ ಮುಖಾಂತರ ನಾ ದೇವನಾಗುತ್ತೇನೆ ಎಂದಾಗ ಹಸಿದವರಿಗೆ ಅನ್ನವನ್ನ ಇಕ್ಕುವುದೇ ದೈವತ್ವದ ಒಂದು ಶಕ್ತಿ. ಮಾನವ ದೈವತ್ವಕ್ಕೆ ಇರುವುದು ಹಸಿದವರಿಗೆ ಅನ್ನವನ್ನ ಇಟ್ಟಾಗ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳುತ್ತಾನೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ದೇಹವೆಂಬ ಬಂಡಿಯನ್ನ ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಕಾಲುಗಳು ಎನ್ನುವಂತಹದ್ದು ಗಾಲಿಯಾದರೆ ಈ ದೇಹವೆನ್ನುವಂತಹದ್ದು ಬಂಡಿ. ಈ ದೇಹವೆಂಬ ಬಂಡಿಯನ್ನ ಕಾಲುಗಳೆನ್ನುವಂತಹ ಗಾಲಿಯಿಂದ ನಾವು ಚಲಿಸುತ್ತಾ ಈ ಬಂಡಿಯನ್ನ ಒಡೆಯುವಂತಹ ವ್ಯಕ್ತಿಗಳು 5 ಜನ ಪಂಚೇಂದ್ರಿಯಗಳು, ಮಾನಸರು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಜನ ಪಂಚೇಂದ್ರಿಯಗಳ ಇಚ್ಛೆಯನ್ನ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಪಂಚೇಂದ್ರಿಯಗಳ ಒಂದು ಇಚ್ಛೆಗೆ ಅಂದ್ರೆ ಇಂದ್ರಿಯಗಳ ದೌರ್ಬಲ್ಯಕ್ಕೆ ಒಳಗಾದಾಗ ಮನುಷ್ಯ ತಾನು ಭವ್ಯವಾದ ದಿವ್ಯವಾದ ಬಾಳ್ವೆಯನ್ನ ಸಾಗಿಸುವುದಕ್ಕೆ ಸಾಧ್ಯತೆ ಇಲ್ಲ. ಈ ಮಾನವ ಜನ್ಮದಲ್ಲಿ ಒಂದು ಸಾರ್ಥಕ್ಯತೆಯನ್ನು ಕಂಡುಕೊಳ್ಳಬೇಕು ಎಂದರೆ ಪಂಚೇಂದ್ರಿಯ ಸುಖಕ್ಕೆ ನಾವು ಅಧೀನರಾಗಬಾರದು. ಈ ಪಂಚೇಂದ್ರಿಯಗಳು ಮಾಡುವಂತಹ ಕಾರ್ಯ ಒಂದಕ್ಕೆ ಮತ್ತೊಂದು ಸಮವಿಲ್ಲ. ಅಂತಹ ಪಂಚೇಂದ್ರಿಯಗಳ ಇಚ್ಛೆಯನ್ನ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಈ ದೇಹವೆನ್ನುವಂತಹ ಬಂಡಿಯನ್ನ ಒಡೆಯಬೇಕು. ಹಾಗೆ ಒಡೆಯದೇ ಹೋದರೆ, ಆ ಪಂಚೇಂದ್ರಿಯಗಳ ದೌರ್ಬಲ್ಯಕ್ಕೆ ಒಳಗಾದರೆ ನಾವು ಇನ್ನಿಲ್ಲವಾಗುತ್ತೇವೆ. ಈ ದೇಹವೇ ಅಳಿದು ಹೋಗುತ್ತದೆ. ಈ ದೇಹವನ್ನ ನಾವು ಸುರಕ್ಷಿತವಾಗಿ ಇರಿಸಿಕೊಳ್ಳಬೇಕು. ಶರೀರವಾದ್ಯಂ ಖಲು ಧರ್ಮ ಸಾಧನಂ ಎನ್ನುವಂತಹ ರೀತಿಯಲ್ಲಿ ಧರ್ಮ ಸಾಧನೆಗಾಗಿ ಅಥವಾ ಈ ಬಾಳ್ವೆಯ ಸಾರ್ಥಕ್ಯಗಾಗಿ ಯೋಗ್ಯವಾದ ಶರೀರವೂ ಕೂಡ ಒಂದು ಸಾಧನವಾಗಿ ಇರಬೇಕು ಎಂದಾಗ ಈ ದೇಹವೆನ್ನುವಂತಹ ಬಂಡಿಯನ್ನ ಓಡಿಸುವಂತಹ ಪಂಚೇಂದ್ರಿಯಗಳನ್ನ ನಾವು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕು. ಅವುಗಳ ಇಚ್ಛೆಗೆ ದೌರ್ಬಲ್ಯಕ್ಕೆ ನಾವು ಒಳಗಾಗಬಾರದು. ಇಂದ್ರಿಯ ಸುಖಗಳೇ ನಿಜವಾದ ಸುಖಗಳಲ್ಲ. ಇಂದ್ರಿಯ ಸುಖಗಳನ್ನು ಮೀರಿದಂತಹ ಒಂದು ಸುಖ ಆತ್ಮಸುಖ. ಆ ಆತ್ಮಸುಖವನ್ನ ನಾವು ಪಡೆದುಕೊಳ್ಳಲು ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವಂತಹದ್ದನ್ನ ಗುಹೇಶ್ವರನನ್ನ ಸ್ಮರಿಸುತ್ತಾ ದೇಹವೆನ್ನುವಂತಹ ಬಂಡಿಯನ್ನ ನಾವು ಕಾಲುಗಳೆನ್ನುವಂತಹ ಗಾಲಿಯಿಂದ ಚಲಿಸುತ್ತಾ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಡೆಸಬೇಕು ಎನ್ನುವಂತಹ ವಿಚಾರವನ್ನ ಅಲ್ಲಮ ಪ್ರಭುಗಳು ಇಲ್ಲಿ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಈ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳು ಒಬ್ಬರು ಮತ್ತೊಬ್ಬರಿಗೆ ಸಮವಿಲ್ಲ ಎಂದು ಹೇಳಿದರೂ ಕೂಡ ಈಗ ನಾಲಿಗೆಗೆ ರುಚಿಸುವಂತ ಎಲ್ಲ ಆಹಾರವನ್ನ ನಾವು ಸೇವನೆ ಮಾಡ್ತಾ ಬಂದ್ರೆ ಹೊಟ್ಟೆ ಮುಂದೆ ಬರುತ್ತೆ, ಬೊಜ್ಜು ಹೆಚ್ಚಾಗುತ್ತೆ, ಅದರಿಂದ BP ಬರುತ್ತೆ, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ, ದೇಹದ ವಿವಿಧ ಎಲ್ಲ ಭಾಗಗಳು ಕೆಟ್ಟು ಹೋಗ್ತವೆ. 60 ವರ್ಷ ಬಾಳುವಂತಹ ಮನುಷ್ಯ 30 ವರ್ಷಕ್ಕೆ ಸತ್ತು ಹೋಗ್ತಾನೆ ಅಲ್ವಾ? ಹಾಗೆ ಪ್ರತಿಯೊಂದು ಪಂಚೇಂದ್ರಿಯಗಳು ಕೂಡ ತಮ್ಮ ಶಕ್ತಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಎರಡನೇ ಪ್ರಶ್ನೆ, ಆಡಂಬರದ ಭಕ್ತಿಯನ್ನ ಅಲ್ಲಮ ಹೇಗೆ ಖಂಡಿಸುತ್ತಾನೆ?
ಆಡಂಬರದ ಭಕ್ತಿಯನ್ನ ಅಲ್ಲಮಪ್ರಭು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯನ್ನ ಕಟ್ಟಿದಡೇನು ಹಸಿವು ಹೋಗುವುದೇ? ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೆ ಆತ ಭಕ್ತನಾಗುವುದಕ್ಕೆ ಸಾಧ್ಯವೇ? ಹಾಗೆ ಒಂದು ಮೇಳೆಯ ಮೇಲೆ ಕಲ್ಲನ್ನು ಇಟ್ಟರೆ ಇಟ್ಟಂತಹ ಕಲ್ಲು ಲಿಂಗವಾಗುವುದಕ್ಕೆ ಸಾಧ್ಯವೇ? ಅಥವಾ ಇಟ್ಟಂತಹ ವ್ಯಕ್ತಿ ಗುರುವಾಗುವುದಕ್ಕೆ ಸಾಧ್ಯವೇ? ಇಂತಹವರನ್ನು ಕಂಡರೆ ನಾನು ನಾಚಿಕೊಳ್ಳುತ್ತೇನೆ ಎಂದು ಡಾಂಬಿಕ ಭಕ್ತಿಯನ್ನ, ಆಡಂಬರದ ಭಕ್ತಿಯನ್ನ ಅಲ್ಲಮಪ್ರಭು ಖಂಡಿಸುತ್ತಾನೆ. ಹೇಗೆಂದರೆ, ಹೊಟ್ಟೆಯ ಮೇಲೆ ನಾವು ಅನ್ನವನ್ನು ಕಟ್ಟಿಕೊಂಡಾಗ ನಮ್ಮ ಹಸಿವು ಇಂಗುವುದಕ್ಕೆ ಸಾಧ್ಯತೆ ಇಲ್ಲ. ಹಸಿವು ಇಂಗಬೇಕೆಂದರೆ ನಮ್ಮ ಹೊಟ್ಟೆಯ ಒಳಗಡೆ ಆಹಾರವನ್ನು ಸೇವನೆ ಮಾಡಬೇಕು. ಹಾಗೆ ತೋರ್ಪಡಿಕೆಯ ಭಕ್ತಿಯನ್ನ ನಾವು ತೋರಿಸುವುದರಿಂದ ಭಕ್ತನಾಗುವುದಕ್ಕೆ ಸಾಧ್ಯತೆ ಇಲ್ಲ. ಅಂತರಂಗದಲ್ಲಿ ಶಿವ ಧ್ಯಾನ ಎನ್ನುವಂತಹದ್ದು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನಮ್ಮ ಹೃದಯ ಕುಸುಮ ಅರಳಿ ಪರಮಾತ್ಮನನ್ನ ಸ್ಮರಿಸುವಂತಹ ಒಂದು ಹೃದಯದ ಕಣ್ಣು ತೆರೆಯದೆ ಹೋದರೆ ಡಾಂಬಿಕ ಭಕ್ತನಾಗಿ, ತೋರ್ಪಡಿಕೆ ಭಕ್ತನಾಗಿ ಇರುವುದು ಯೋಗ್ಯವಾದ ನೆಲೆಗಟ್ಟಲ್ಲ. ಉದಾಹರಣೆ ಎಂದರೆ, ಒಂದು ಮೆಳೆಯ ಮೇಲೆ ನಾವು ಕಲ್ಲನ್ನು ಎಸೆದಾಗ ಆ ಕಲ್ಲು ಲಿಂಗವಾಗುವುದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಜೀವ ಬಂದು ಬೇಡಿದೆಲ್ಲವನ್ನು ನೀಡುವ ಶಕ್ತಿ ಬರುವುದಕ್ಕೆ ಸಾಧ್ಯತೆ ಇಲ್ಲ. ಆ ಕಲ್ಲನ್ನು ಇಟ್ಟಂತಹ ಎಸೆದಂತಹ ವ್ಯಕ್ತಿ ಗುರುವಾಗುವುದಕ್ಕೆ ಸಾಧ್ಯತೆ ಇಲ್ಲ. ಈ ರೀತಿಯಾಗಿ ಒಂದು ತೋರ್ಪಡಿಕೆಯ ಆಡಂಬರದ ಭಕ್ತಿಯನ್ನ ಅಲ್ಲಮಪ್ರಭುಗಳು ಖಂಡಿಸುತ್ತಾ ಹೋಗುತ್ತಾರೆ. ಅಲ್ಲಮಪ್ರಭುವಿನ ವಚನಗಳ ಆಶಯವೇನು? ಅಲ್ಲಮಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡು ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇಂತಹ ಸಂದರ್ಭದಲ್ಲಿ ಅವನ ವಾಕ್ಶಕ್ತಿ ಹಾಗೂ ಪದಪ್ರಯೋಗಗಳು ನೇರವಾಗಿರುತ್ತವೆ. ಹೇಳಲಿಚ್ಛಿಸಿದ್ದನ್ನ ಹಳುಕದೆ ಹೇಳುವಂತಹ ಸ್ವಭಾವ ಆತನದು. ಈತನ ವಚನಗಳ ವೈಶಿಷ್ಟ್ಯವೂ ಕೂಡ ಇದೇ ಆಗಿದೆ. ತಾನು ಪಡೆದಂತಹ ಲೋಕಾನುಭವವನ್ನ ಇತರರಿಗೆ ಹಂಚುವಂತಹ ಪ್ರಯತ್ನವನ್ನ ಈತ ಮಾಡಿದ್ದಾನೆ. ದೇಹವನ್ನ ತುಂಬಿದ ಬಂಡಿಗೆ ಹೋಲಿಸಿ ಅದನ್ನ ಆಳಲು ಪ್ರಯತ್ನಿಸುವಂತಹ ಪಂಚೇಂದ್ರಿಯಗಳನ್ನ ಹದ್ದುಬಸ್ತಿನಲ್ಲಿ ನಾವು ಇಡಬೇಕಾಗುತ್ತದೆ. ಇಡದೆ ಹೋದರೆ ಅನಾಹುತಕ್ಕೆ ಆಹ್ವಾನವನ್ನ ಇತ್ತಂತಾಗುತ್ತದೆ. ಆಡಂಬರ ಹಾಗೂ ಯಾಂತ್ರಿಕ ಭಕ್ತಿಯನ್ನ ಪ್ರಶ್ನೆ ಮಾಡುವಂತಹ ಮನೋಭಾವದ ಜೊತೆಗೆ ಶರಣರ ಮತ್ತು ಅವರ ಆರಾಧನೆಯ ನಡುವಿನ ವ್ಯತ್ಯಾಸವನ್ನ ಈತ ಪ್ರಶ್ನೆ ಮಾಡುವಂತಹ ಪ್ರವೃತ್ತಿಯನ್ನು ಒಳಗೊಂಡಿದ್ದಾನೆ. ಹಾಗೆ ದೇವರನ್ನೇ ಪ್ರಶ್ನಿಸುವಂತಹ ಹಾಗೂ ನಾನೇ ದೇವರು ಎಂದು ಹೇಳುವಂತಹ ಧೈರ್ಯ ಇವನ ವಚನಗಳಲ್ಲಿ ಕಂಡುಬರುತ್ತದೆ. ಮೊದಲನೆಯ ವಚನದಲ್ಲಿ ಕಾಲುಗಳನ್ನ ಗಾಲಿಗೆ ಹೋಲಿಸಿ, ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿ, ಆ ಬಂಡಿಯನ್ನು ಹೊಡೆಯುವಂತಹ 5 ಜನ ಮಾನಿಸರು ಎಂದರೆ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳ ಶಕ್ತಿ ಒಂದಕ್ಕೆ ಮತ್ತೊಂದು ಸಮವಾದದ್ದಲ್ಲ. ಆ ಸಮವಲ್ಲದೆ ಇರುವಂತಹ ಅಸಮಾನವಾದಂತಹ ಪಂಚೇಂದ್ರಿಯಗಳ ಶಕ್ತಿಯನ್ನ ಮನುಷ್ಯನಾದಂತಹನು ತನ್ನ ದಾಷ್ಟ್ರತೆಯಿಂದ ಆ ಮನಸ್ಸನ್ನ, ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ಈ ದೇಹವೆನ್ನುವಂತಹ ಬಂಡಿಯನ್ನ ಸಮರ್ಥನೀಯವಾಗಿ ಒಡೆಯದಿದ್ದರೆ, ಆಳದೆ ಹೋದರೆ ಅದರ ಅಚ್ಚು ಮುರಿಯಿತು ಎಂದರೆ, ಒಂದು ಬಂಡಿಯ ಅಚ್ಚು ಹೇಗೆ ಮುರಿದು ಹಾಳಾಗಿ ಹೋಗುತ್ತದೆಯೋ, ಬಂಡಿಯೇ ನಿಂತು ಹೋಗುತ್ತದೆಯೋ, ಹಾಗೆ ಈ ಶರೀರವೂ ಕೂಡ ಇನ್ನಿಲ್ಲವಾಗಿ ಹೋಗುತ್ತದೆ. ಶರೀರ ಸುಖ ಮುಖ್ಯವಲ್ಲ, ಮನುಷ್ಯನಿಗೆ ಆತ್ಮಸುಖ ಮುಖ್ಯ ಎನ್ನುವುದನ್ನ ಮೊದಲನೆಯ ಈ ವಚನದಲ್ಲಿ, ಇಂದ್ರಿಯ ಸುಖಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು, ಪಂಚೇಂದ್ರಿಯಗಳನ್ನ ಹದ್ದುಬಸ್ತಿನಲ್ಲಿ ಇಡಬೇಕು ಎಂದು ಹೇಳಿದರೆ, ಎರಡನೆಯ ವಚನದಲ್ಲಿ ಹೇಳ್ತಾನೆ, ಆಡಂಬರದ ಭಕ್ತಿಯನ್ನ ಅಥವಾ ಡಾಂಬಿಕ ಭಕ್ತಿಯನ್ನ ವಿಡಂಬಿಸುತ್ತಾನೆ. ಹೊಟ್ಟೆಯ ಮೇಲೆ ಅನ್ನವನ್ನ ಕಟ್ಟಿಕೊಂಡರೆ ಹಸಿವು ಹೋಗುವುದಿಲ್ಲ, ಬದಲಾಗಿ ನಾವು ಆಹಾರವನ್ನ ನಮ್ಮ ಹೊಟ್ಟೆಗೆ ಸೇವಿಸಿದಾಗ ಮಾತ್ರ ಹಸಿವು ಹಿಂಗಿ ಹೋಗುತ್ತದೆ. ಹಾಗೆ ನಮ್ಮ ಅಂತರಂಗದಲ್ಲಿ ಪರಮಾತ್ಮನ ಒಂದು ಧ್ಯಾನ ಶಕ್ತಿ ಎನ್ನುವಂಥದ್ದು ಸಿಲುಕಿದಾಗ ಮಾತ್ರ ಪರಮಾತ್ಮನ ಒಂದು ಇಚ್ಛಾಶಕ್ತಿ, ಪರಮಾತ್ಮನ ಒಂದು ಅನುಗ್ರಹ ನಮಗೆ ದೊರಕುವುದಕ್ಕೆ ಸಾಧ್ಯತೆ ಉಂಟು. ಹಾಗಿಲ್ಲದೆ ಹೋದರೆ ಕೇವಲ ಅಂಗದ ಮೇಲೆ, ಶರೀರದ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಆತ ಭಕ್ತನಾಗುವುದಕ್ಕೆ ಸಾಧ್ಯತೆ ಇಲ್ಲ.
ಆತ ಡಾಂಬಿಕ ಭಕ್ತನಾಗುತ್ತಾನೆ. ಅದು ಹೇಗೆಂದರೆ, ಒಂದು ಮೆಳೆಯ ಮೇಲೆ ಕಲ್ಲನ್ನ ಇಟ್ಟ ಕೂಡಲೇ ಆ ಮೆಳೆ ಭಕ್ತನಾಗುವುದಕ್ಕೆ ಸಾಧ್ಯತೆ ಇಲ್ಲ, ಆ ಕಲ್ಲು ಲಿಂಗವಾಗುವುದಕ್ಕೆ ಸಾಧ್ಯತೆ ಇಲ್ಲ, ಆ ಕಲ್ಲನ್ನು ಇಟ್ಟಂತಹ ವ್ಯಕ್ತಿ ಗುರುವಾಗುವುದಕ್ಕೆ ಸಾಧ್ಯತೆ ಇಲ್ಲ. ಇಂತಹ ಡಾಂಬಿಕ ಭಕ್ತರನ್ನ ಕಂಡರೆ ನನಗೆ ನಾಚಿಕೆಯಾಗುತ್ತದೆ ಗುಹೇಶ್ವರ ಎಂದು ಹೇಳುತ್ತಾನೆ. ಹಾಗೆ ದೇವರನ್ನೇ ಪ್ರಶ್ನಿಸುತ್ತಾ ನೀನಲ್ಲ ದೇವರು, ನಾನೇ ದೇವರು ಎಂದು ಹೇಳುವಂತಹ ಧೈರ್ಯವನ್ನ ಇಲ್ಲಿ ಈತ ತೋರಿಸುತ್ತಾ ನಾನು ದೇವರು ಎಂದು ಹೇಳಿಕೊಳ್ಳುವುದಕ್ಕೆ ಆತ ಕಾರಣವನ್ನ ಕೂಡ ನೀಡುತ್ತಾನೆ. ಹುಡುಕಾಡಿ ನೀರಡಿಕೆ ಆದಂತಹವರಿಗೆ ನಾನು ನೀರನ್ನು ಕೊಡುತ್ತೇನೆ, ಉದಕವನ್ನ ಎರೆಯುತ್ತೇನೆ. ಹಾಗೆ ಎಲ್ಲೋ ಇರುವಂತಹ ಗುಡ್ಡದಲ್ಲಿ ಬೆಟ್ಟದಲ್ಲಿ ಇರುವಂತಹ ದೇವರಿಗೆ ನಾವು ಅಭಿಷೇಕವನ್ನ ಮಾಡುತ್ತೇವೆ. ಹಾಗೆ ಹಸಿದಂತಹ ಜಂಗಮನಿಗೆ ಒಂದು ತುತ್ತು ಅನ್ನವನ್ನ ನೀಡುತ್ತೇವೆ. ಹಸಿದು ಬಂದಂತಹ ವ್ಯಕ್ತಿಯಲ್ಲಿ ದರಿದ್ರ ದೇವೋಭವ ಎನ್ನುವಂತಹ ರೀತಿಯಲ್ಲಿ ಹಸಿದವನಿಗೆ ಒಂದು ತುತ್ತು ಅನ್ನವನ್ನ ಇಕ್ಕುವುದರಲ್ಲಿ ಮಾನವ ಧರ್ಮ ಕಾಣುತ್ತದೆ. ಹಾಗಾಗಿ ಅಂತಹ ಮಾನವ ಧರ್ಮವೇ ನಿಜವಾದ ಶ್ರೇಷ್ಠವಾದ ಧರ್ಮ. ಅದಿಲ್ಲದೆ ಹೊರತಾದಂತಹ ತೋರ್ಪಡಿಕೆಯ ಒಂದು ಆಡಂಬರದ ಭಕ್ತಿ ವಿಹೀನವಾದದ್ದು ಎಂದು ಅಲ್ಲಮ ಪ್ರಭುವಿನ ವಚನಗಳ ಒಟ್ಟು ಆಶಯವಾಗಿದೆ. ವಿದ್ಯಾರ್ಥಿಗಳೇ, ಪದ್ಯ ಬಹಳ ಸೊಗಸಾಗಿದೆ. ವಿಚಾರಾತ್ಮಕ, ವಿಮರ್ಶಾತ್ಮಕ ಮತ್ತು ಪ್ರತಿಭಟನಾತ್ಮಕ ಈ 3 ಅಂಶಗಳನ್ನು ನೀವು ಮರೆಯಬಾರದು. ಮನುಷ್ಯನಾಗಿ ಹುಟ್ಟಿ ನಾವು ಇಂತಹ 3 ಆಯುಧಗಳನ್ನ ಇಟ್ಕೊಳ್ಬೇಕು. ಯಾವುದೇ ವಿಚಾರವನ್ನಾಗ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮೊದಲು ಇದು ಯಾಕಾಯ್ತು, ಏನಾಯ್ತು, ಹೇಗಾಯ್ತು ಅನ್ನುವಂತಹ ಪ್ರಶ್ನೆಗಳನ್ನ ನಾವು ನಮ್ಮೊಳಗಡೆ ಹಾಕೊಳ್ತಾ ಪ್ರತಿಯೊಂದು ವಿಚಾರಗಳನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡ್ಕೊಳ್ಬೇಕು, ಪರಾಮರ್ಶೆಯನ್ನ ಮಾಡಬೇಕು. ಇಲ್ದ ಹೋದ್ರೆ ಪಶುಗಳಿಗೂ ನಮಗೂ ವ್ಯತ್ಯಾಸವೇ ಇಲ್ಲ. ಒಂದು ಹುಲ್ಲನ್ನು ಹಾಕಿದ್ರೆ ಪಶು ಹೇಗೆ ಸುಮ್ಮನೆ ತಿನ್ನುತ್ತೋ ಹಾಗೆ ನಾವು ಕೂಡ ಪಶು ಸದೃಶವಾಗಬಾರ್ದು. ನಾವು ಮಾನವರಾಗಬೇಕು ಅಂದ್ರೆ ಕಸ ಯಾವುದು, ಕಸವರ ಯಾವುದು ಅನ್ನೋದನ್ನ ವಿಮರ್ಶೆ ಮಾಡಿ ನೋಡ್ಬೇಕು, ವಿಚಾರ ಮಾಡಿ ನೋಡ್ಬೇಕು. ಅಂತಹ ಒಂದು ವಿಚಾರ ಶಕ್ತಿಯನ್ನ ಅಲ್ಲಮ ಪ್ರಭು 12ನೇ ಶತಮಾನದಲ್ಲೇ ಇಟ್ಕೊಂಡಿದ್ರು ನೋಡ್ರಿ. ಇವರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು ಕೂಡ. ಅನುಭವ ಅನ್ನುವಂಥದ್ದು ಅಷ್ಟು ಬೆಲೆ ಕಟ್ಟಲಕ್ಕೆ ಸಾಧ್ಯತೆ ಇಲ್ಲದೆ ಇರ್ತಕ್ಕಂತಹ ಒಂದು ಅನರ್ಘ್ಯ ರತ್ನ. ಅಂತಹ ಅಲ್ಲಮ ಪ್ರಭುವಿನ ವಚನಗಳನ್ನ ಸಂಪಾದನೆ ಮಾಡಿದ್ದಾರೆ ಡಾಕ್ಟರ್ ವಿ ಮಲ್ಹಾಪುರ ಎನ್ನುವಂತಹವರು. ವಚನ ಸಂಪುಟ 2, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು. ಇದು ಆಕರ ಕೃತಿ. ಅಲ್ಲಮ ಪ್ರಭುಗಳ ಹೆಚ್ಚಿನ ವಿಚಾರಗಳನ್ನ ಓದೋದಿಕ್ಕೆ ನಿಮಗೆ ಸಿಕ್ಕಿದ್ರೆ, ಬೇಕನ್ಸಿದ್ರೆ ಓದಿ ವಿದ್ಯಾರ್ಥಿಗಳೇ. ಮತ್ತೆ ಇನ್ನ ಹೇಳ್ತಾರೆ, ಅಲ್ಲಮನ ವಚನ ಚಂದ್ರಿಕೆ ಸಂಪಾದಕರು ಡಾಕ್ಟರ್ ಎಲ್ ಬಸವರಾಜು. ಆ ಒಂದು ಪುಸ್ತಕ ಕೂಡ ಸಿಕ್ಕಿದ್ರೆ ನೀವು ಓದಿ. ಗ್ರಾಮದ ಶುನಕ ಗಂಗೆಯ ನೀಸಾಡ ಹೋಗಿ ಶುದ್ಧವಾಗಬಲ್ಲದೆ. ಗ್ರಾಮ ಅಂದ್ರೆ ಈ ಊರಲ್ಲಿ ನಾಯಿ ಇರುತ್ತಲ್ಲ, ಆ ನಾಯಿ ಹೋಗಿ ನೀರಲ್ಲಿ ಈಜಾಡ್ಕೊಂಡು ಬಂದ್ಬಿಟ್ರೆ ಅದು ಶುದ್ಧ ಆಗೋಗ್ಬಿಡುತ್ತಾ? ಶುದ್ಧ ಆಗಕ್ಕೆ ಸಾಧ್ಯನೇ? ಕರಿನಾಯಿ ಬಿಳೆನಾಯಿ ಆಗೋದಿಕ್ಕೆ ಸಾಧ್ಯನೇ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಯಾಕೆ ಮಾತು ಹೇಳ್ತಾ ಇದ್ದಾರೆ, ಒಂದು ಶುನಕ ಅಂದ್ರೆ ನಾಯಿಗೆ ಸಮಾನವಾದಂತಹ ರೀತಿಯಲ್ಲಿ ದೈವಿಕ ಭಕ್ತಿ ಎನ್ನುವಂಥದ್ದು ಅಂತರಂಗದಲ್ಲಿ ಇಲ್ಲದೆ ಮೂಗಿಡ್ಕೊಂಡು ಸುಮ್ಮನೆ ಮುಳುಗಿ ನೀರಲ್ಲಿ ಎದ್ದು ಬರ್ತಾರಲ್ಲ ಕಾಗೆ ಸ್ನಾನ ಮಾಡಿದಂತಹ ರೀತಿಯಲ್ಲಿ. ಹಾಗಾಗಬಾರ್ದು. ಮನುಷ್ಯನಾದಂತಹನು ಅಂತರಂಗದಲ್ಲಿ ಶುದ್ಧಿಯನ್ನ ಇಟ್ಕೊಳ್ಬೇಕು. ಅಂತರಂಗ ಶುದ್ಧಿ ಯಾವಾಗುತ್ತೆ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರಲ್ಲ, ಹಾಗೆ ಅಂತರಂಗ ಶುದ್ಧಿ ಮೊದಲು ಆಗ್ಬೇಕು. ಅದಿಲ್ಲದೆ ಹೋಗಿ ನೀನ್ ಸುಮ್ಮನೆ ಉದರ ವೈರಾಗ್ಯವಿದು ಎಂಬ ಪದುಮನಾಭನಲ್ಲಿ ಕ್ಲೇಶ ಭಕುತಿ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಲವಲೇಶವು ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಕೇವಲ ದೇಹವನ್ನ ನೆನೆಸ್ಕೊಂಡು ಬಂದಾಕ್ಷಣಕ್ಕೆ, ನೀರಲ್ಲಿ ನೆನೆಸ್ಕೊಂಡ್ ಬಂದಾಕ್ಷಣಕ್ಕೆ ಶುದ್ಧ ಆಗೋದಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಗಂಗೆಯಲ್ಲಿ ಈಸಾಡ್ಕೊಂಡು ಬಂದಾಕ್ಷಣಕ್ಕೆ ಶುದ್ಧವಾಗೋದಿಕ್ಕೆ ಸಾಧ್ಯತೆ ಇಲ್ಲ. ಮೊದಲು ಅಂತರಂಗವನ್ನ ನಾವು ಮಡಿಗೊಳಿಸ್ಬೇಕು. ಮಡಿ 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 ಎಂದು ಅಡಿಗಾರುತಿ ಮಡಿಯಲ್ಲಿಂದ ಬಂತೆ ಬಿಕನಾಸಿ ಅಂತ ಹೇಳ್ತಾರೆ ದಾಸರು. ಮಡಿಯೂ ನೀನೇ, ಮೈಲಿಗೆಯೂ ನೀನೇ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಆ ಮಡಿ ಅಂದ್ರೇನು? ಅಂತರಂಗದಲ್ಲಿ ಶುದ್ಧಿಯಾಗಿ ಇರ್ಬೇಕು. ಕಾಯ ವಾಚ ಮನಸ್ಸ ನಿಷ್ಠೆಯಿಂದ ಇರ್ತಕ್ಕಂಥದ್ದೇ ನಿಜವಾದ ಸ್ನಾನ.
ಅಲ್ವಾ? ಎಂತಹ ಸ್ನಾನ? ದಾನ ಧರ್ಮಗಳನ್ನ ಮಾಡುವಂತಹದ್ದೇ ಸ್ನಾನ, ಒಳ್ಳೆಯ ವಿಚಾರಗಳನ್ನ ಕೇಳುವಂತಹದ್ದೇ ಸ್ನಾನ ಅಂತ ಹೇಳ್ತಾರೆ. ಹಾಗೆ ಒಂದು ಶುನಕನಿಗೆ ಹೋಲಿಸಲಾಗಿದೆ. ಒಂದು ಗ್ರಾಮದ ನಾಯಿ ಹೋಗಿ ನೀರಲ್ಲಿ ಈಜಾಡ್ಕೊಂಡು ಬಂದಾಕ್ಷಣಕ್ಕೆ ಅದು ಶುದ್ಧವಾಗೋದಿಕ್ಕೆ ಸಾಧ್ಯವೇ ಅಂತ ಹೇಳಿ ನಾಯಿಯನ್ನ ಹೋಲಿಸಿ ಇಲ್ಲಿ ಅಂತರಂಗದಲ್ಲಿ ಶುದ್ಧಿ ಇಲ್ಲದೆ ಇರ್ತಕ್ಕಂತಹ ಡಾಂಬಿಕ ಭಕ್ತರನ್ನ ಇಲ್ಲಿ ಮಡಿವಾಳ ಮಾಚಯ್ಯ ಇಷ್ಟು ಸೊಗಸಾಗಿ ಹೇಳಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪ್ರಶ್ನೋತ್ತರದ ಭಾಗ ಮುಕ್ತಾಯಗೊಳ್ತು. ನೀವು ಅಲ್ಲಮ್ಮ ಪ್ರಭುವಿನ ವಚನಗಳನ್ನು ಚೆನ್ನಾಗಿ ಓದಿ, ನಾನು ಹೇಳಿದ ರೀತಿನೇ ನೀವು ಉತ್ತರ ಬರೀಬೇಕು ಅಂತ ಏನಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಗ್ರಹಿಕೆಗೆ ತಕ್ಕಂತೆ ನಿಮ್ಮ ಉತ್ತರಗಳನ್ನು ಇನ್ನೂ ಸ್ಫುಟವಾಗಿ ಚೆನ್ನಾಗಿ ಬರೀರಿ. ಹೆಚ್ಚು ಹೆಚ್ಚು ತಿಳ್ಕೊಳ್ಳುವಂತಹ ಒಂದು ವೈಚಾರಿಕ ಮನೋಭಾವನೆಗಳನ್ನು ನೀವು ಬೆಳೆಸ್ಕೊಳ್ತಾ ಹೋಗಿ ಅನ್ನುವಂಥದ್ದು ಈ ಪ್ರಸ್ತುತ ವಚನಗಳ ಆಶಯ. ಇನ್ನು ಮುಂದುವರೆದ ಭಾಗದಲ್ಲಿ ಇನ್ನೂ ಇಬ್ಬರು ವಚನಕಾರರಿದ್ದಾರೆ. ಆ ವಚನಕಾರರ ಪರಿಚಯವನ್ನು ಮಾಡಿಕೊಂಡು ಆನಂತರ ಆ ವಚನಗಳಲ್ಲಿ ಆ ವಚನಕಾರರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.